ಎಲ್ರಿಗೂ ನಮಸ್ಕಾರ. ನಾನು ಯಾವ ಫೌಂಡೇಶನ್ ಸಂಸ್ಥಾಪಕ ಪ್ರಸಾದ್ ಮಾತಾಡ್ತಿರೋದು. ಯಾರು ಕಟ್ಟಡ ಕಾರ್ಮಿಕರಲ್ಲಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಿರೋ ದಯಮಾಡಿ ಈ ಒಂದು ವಿಡಿಯೋ ನೋಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಆಕ್ಟ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಮೇಷನ್ ಬರ್ತಾನೆ, ಅದಾದ್ಮೇಲೆ ಟೈಲ್ಸ್ ಹಾಕೋರು ಬರ್ತಾರೆ, ಪೇಂಟಿಂಗ್ ಮಾಡೋನ್ ಬರ್ತಾರೆ, ವೆಲ್ಡಿಂಗ್ ಮಾಡೋ ಕಾರ್ಮಿಕ ಬರ್ತಾರೆ. ಈ ರೀತಿ ಹಲವಾರು ಕಾರ್ಮಿಕರಿಗೆ ಬರ್ತಕ್ಕಂಥ ಸೌಲಭ್ಯ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಆಕ್ಸಿಡೆಂಟಲ್ ಏನಾದ್ರೂ ಡೆತ್ ಆದ್ರೆ 8 ಲಕ್ಷ ಬರುತ್ತೆ. ಏನ್ ತಪ್ಪೋದಪ್ಪ ಅಂತಂದ್ರೆ ಅವ್ರಿಗೆ 3,000 ರೂಪಾಯಿ ಪಿಂಚಣಿ ಬರುತ್ತೆ ಪ್ರತಿ. ಆದ್ಮೇಲೆ ಹೆರಿಗೆ ಸೌಲಭ್ಯ ಅಂತಂದ ಹೇಳಿ, ಅದಾದ್ಮೇಲೆ ಟೂಲ್ ಕಿಟ್ ಸೌಲಭ್ಯ, ಕಾಲ ಮುರಿತು, ಕೈಯ ಮುರಿದೋಯ್ತು, ಅವ್ರಿಗೆ ದುರ್ದಲ್ಪ ಪಿಂಚಣಿ ಅಂದ್ರೆ ಪರ್ಸೆಂಟೇಜ್ ಮೇಲೆ ಸಿಗುತ್ತೆ. 1200 ರಾಯಲ್ ಸಿಟಿ ಹಾಸ್ಪಿಟಲ್, ತಿರುಮಲ ಹಾಸ್ಪಿಟಲ್, MSR ಹಾಸ್ಪಿಟಲ್, ಆಮೇಲೆ ಅರುಣೋದಯ ಹಾಸ್ಪಿಟಲ್ ಮತ್ತೆ OPD ಈ ಬಿಲ್ಲುಗಳೆಲ್ಲ ಇಟ್ಕೊಂಡು ಡೈರೆಕ್ಟ್ ಫಲಾನುಭವಿ ಅಕೌಂಟ್ಗೆ ಜಮಾ ಆಗುತ್ತೆ. ಇಲ್ಲಿ ಯಾವುದೇ ಬರ್ತಾರೆ ಅಂದ್ರೆ ಚಾಲಕರು ಬರ್ತಾರೆ, ಕ್ಲೀನರ್ ಬರ್ತಾನೆ, ಬಸ್ ಸಿಬ್ಬಂದಿ ನಿರ್ಬಂಧನ, ಬುಕ್ಕಿಂಗ್ ಗುಮಾಸ್ತರು, ಆಮೇಲೆ ಚಾಲಕರು, ಆಮೇಲೆ ಟಿಂಕರಿಂಗು, ಎಲೆಕ್ಟ್ರಿಕಲ್, ಆಮೇಲೆ ವಾಟರ್ ಸರ್ವಿಸಿಂಗ್ ಮಾಡೋರು, ಅವ್ರಿಗೆಲ್ಲರಿಗೂ ಬರುತ್ತೆ. ಅವರು ಕರ್ನಾಟಕದ ಕಾರ್ಮಿಕರಾಗಿರ್ಬೇಕು. ಲೇಬರ್ ಕಾರ್ಡ್ ಮಾಡಿಸ್ಬೇಕು. ಈಗ ಲೇಬರ್ ಕಾರ್ಡ್ ಇವೆಲ್ಲ ಮಾಡಿಸ್ಕೊಂಡ್ರೆ ಮಾತ್ರ ಇವೆಲ್ಲ ಬೆನಿಫಿಟ್. ಹೌದು ಸರ್, ಹೌದು. ಈ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ. ಯಾವ್ದು ಸಿಗಲ್ಲ ಸರ್. ಕಾರ್ಮಿಕರಾಗಿರ್ಬೋದು, ಲೇಬರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಯಾವುದೇ ರೀತಿ ಒಂದು ಪ್ರೈವೇಟ್ ಅಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಹುದ್ದೆಲಿ ಇರ್ತಾರೋ ದಯಮಾಡಿ ನಮ್ಮ ಮಲ್ಲೇಶ್ ಸರ್ ದಯಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಯಾವುದೇ ರೀತಿ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತ ನಿಮ್ಗೆ ಯಾವುದೇ ರೀತಿ ಯೂಸ್ ಇರಲ್ಲ. 30 ಸರ್ಕಲ್, ಬುಡಾ ಕಾಂಪ್ಲೆಕ್ಸ್, ಮೊದಲ